ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರುತಿ ಮಠ್ ಮಾತಾಡ್ತಿರೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನಲ್ಲಿ ನೋಡ್ತಾ ಇದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹೊಸ ನೋಟಿಫಿಕೇಶನ್ ಗಾಗಿ, ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಪಿನಿಯನ್ ಅನ್ನ ಅಂದ್ರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಯಾವ ತರ ನಿಮ್ಗ ವಿಡಿಯೋಗಳು ಬೇಕು, ಹೋಮ್ ರೆಮಿಡೀಸ್ ಯಾವ ತರ ಅಥವಾ ಯಾವ್ದು ರೋಗದ ಮೇಲೆ ಹೋಮ್ ರೆಮಿಡೀಸ್ ಬೇಕು ಮಾಡಿದ್ರಂತ ಕಮೆಂಟ್ ಮಾಡಿದ್ರಂದ್ರೆ ಅದ್ರ ತಕ್ಕಂಗೆ ನಾವು ಆದಷ್ಟು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಮೆಡಿಸನ್ ಬಗ್ಗೆ ಹೇಳ್ತೀನಂತ. ಯಾವ ಮೆಡಿಸನ್ ಅಂತಂದ್ರೆ ಪುನರ್ಗ್ರಿಟ್ ಟ್ಯಾಬ್ಲೆಟ್ ಅಂತಂದು. ಪುನರ್ಗ್ರಿಟ್ ಈ ಟ್ಯಾಬ್ಲೆಟ್ಸ್ ಎಷ್ಟು ಇರ್ತದ ಅಂತಂದ್ರೆ 60 ಟ್ಯಾಬ್ಲೆಟ್ಸ್ ಕಂಟೆಂಟ್ ಇರ್ತದ. ಇದ್ರದ ಮೇನ್ ಕಂಟೆಂಟ್ ಏನಿರುತ್ತೆ ಅಂತಂದ್ರೆ ಪುನರ್ನವ ರೂಟ್ ಎಕ್ಸ್ಟ್ರಾಕ್ಷನ್ಸ್ ಇರ್ತದ 500 mg. ಇದು ಮೆಡಿಸಿನ್ ಡೋಸ್ ನಂತಾನು ಮೇನ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಮೇಲೆ ತಗೋಬೇಕಾಗತ್ತ. ಏನ್ ಕಂಡೀಷನ್ಸ್ ಅದ, ಯಾವ ರೀತಿ ಕಂಡೀಷನ್ಸ್ ಅದ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಈ ಡೋಸ್ ನಾವು ನಿರ್ಧಾರ ಮಾಡ್ಬೇಕಾಗತ್ತ. ಕ್ರೋನಿಕ್ ಅವ್ರ ಅಕ್ಯೂಟ್ ಕಂಡೀಷನ್ಸ್ ಆಲ್ಸೋ ಇಂಪಾರ್ಟೆಂಟ್ ಆಗ್ತದ. ಅದಕ್ಕೂ ಮುಂಚೆ ಏನಂತಂದ್ರೆ ಇದರಲ್ಲಿ ಪುನರ್ನವ ಅಂದ್ರೆ ಏನು, ಮತ್ತೆ ಅದ್ರದ ಯೂಸರ್ಸ್ ಏನು, ಮತ್ತೆ ಯಾವ್ಯಾವ ಆರ್ಗನ್ಸ್ ಗೆ ಈ ಡ್ರಗ್ ಯೂಸ್ ಆಗ್ತದ ಅಂತಂದು ಒಂದೊಂದಾಗ ಸ್ಟೆಪ್ ತಿಳ್ಕೊಳ್ಳೋಂತ. ಪುನರ್ನವ ಅಂತಂದ್ರ ಇದು ಪುನರ್ನವ ಅಂತಂದ್ರೆ ಕನ್ನಡದಲ್ಲಿ ಗೊತ್ತಾಗ್ಬಿಡ್ತೈತಿ. ಪುನರ್ನವ ಅಂತಂದ್ರೆ ಪುನರ್ಜೀವನ, ಪುನರ್ ಉತ್ಪಾದನೆ ಅಂತಂದ್ರೆ ನಮ್ಮ ಬಾಡಿ ಸೆಲ್ಸ್ ಏನಾಗುತ್ತ ಪುನರ್ ಆಕ್ಟಿವೇಟ್ ಮಾಡೋಕ ಅಂದ್ರೆ ಇದು ಪುನರ್ನವ ಡ್ರಗ್ಸ್ ಹೆಲ್ಪ್ ಆಗ್ತದ. ಹಂಗೆ ಇದು ರೀಜೆನ್ಯುನೇಟಿಂಗ್ ಕಂಡೀಷನ್ಸ್ ನ ಮಾಡ್ತದ. ರೀಜೆನ್ಯುನೇಟ್ ನಥಿಂಗ್ ಬಟ್ ಪುನರ್ ಉತ್ಪಾದನೆ ನಮ್ಮ ಸೆಲ್ಸ್ ನ ಮತ್ತು ರಿಆಕ್ಟಿವ್ ಆಗಿ ಮಾಡ್ತದ. ಹಾಗೇನು ಮತ್ತು ಇದು ಕಂಡೀಷನ್ಸ್ ಅಂದ್ರೆ ಇದನ್ನ ಬಹಳ ಇದ್ರೊಳಗೂ ಯೂಸ್ ಮಾಡ್ಕೋಬಹುದು. ಹಾರ್ಟ್ ಕಂಡೀಷನ್ಸ್ ಒಳಗೂ ಯೂಸ್ ಮಾಡ್ಬೋದು. ಲಿವರ್ದ್ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಕಿಡ್ನಿ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಯೂಸ್ ಮಾಡ್ಬೋದು. ಪ್ರತಿಯೊಂದು ಆರ್ಗನ್ಸ್ ಇಂಪಾರ್ಟೆಂಟ್. ಬಟ್ ಮೆಡಿಕಲ್ ಕಂಡೀಷನ್ ಒಳಗೆ ಏನಿರ್ತೈತೆ ಅಂತ ಹಾರ್ಟ್ ಇಂದ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅಥವಾ CCF ಅಂತಂದ್ರೆ ಏನಾದ್ರು ಪ್ರೆಷರೈಸ್ ಜಾಸ್ತಿ ಇತ್ತು ಅಂತಂದ್ರೆ ಕಂಡೀಷನ್ ಅದ್ರೊಳಗೂ ಕೊಡೋದ್ರಿಂದ ಹಾರ್ಟ್ ಮೇಲೆ ಪ್ರೆಷರ್ ಕಡಿಮೆ ಮಾಡ್ತದ. ಯೂರಿನ್ ಡಯಾಬಿಟಿಕ್ ಆಗಿ ಹೆಲ್ಪ್ ಮಾಡ್ತದ. ಕಿಡ್ನಿ ಒಳಗೆ ಏನಾದ್ರು ಸ್ಟೋನ್ ಆಗಿತ್ತಂದ್ರು ಅದಕ್ಕೂ ಕೂಡ ಹೆಲ್ಪ್ ಮಾಡ್ತದ. ಕಿಡ್ನಿ ಬಾವು ಬಂದಿತ್ತು ಅಂತ ಹೇಳ್ತೀವಲ್ಲ, CKD ಮತ್ತು AKD ಅಕ್ಯೂಟ್ ಕಿಡ್ನಿ ಫಂಕ್ಷನ್ ಟೆಸ್ಟ್, ಅಕ್ಯೂಟ್ ಕಿಡ್ನಿದ್ ಏನಾದ್ರು ಡಿಸೀಸಸ್ ಇತ್ತು ಅಂದ್ರೂ ಸಮೇತ ಹೆಲ್ಪ್ ಮಾಡ್ತದ. ಲಿವರ್ ಇನ್ಫ್ಲಾಮೇಶನ್ ಇತ್ತು ಅಂತಂದ್ರೆ ಪೆಡಲ್ ಎಡಿಮಾ ಕಂಡೀಷನ್ಸ್ ಒಳಗ್ನು, ಮತ್ತೆ ಲಿವರ್ ಮಾಲ್ ಫಂಕ್ಷನಿಂಗ್ ಇತ್ತು ಅಂತಂದ್ರೆ, ಎನಿ ಬಾಡಿ ಒಳಗೆ ಎನಿ ಸ್ವೆಲ್ಲಿಂಗ್ ಏನಾದ್ರು ಇತ್ತು ಅಂತಂದ್ರೆ ಇದು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆರ್ಗನ್ ರೀಜೆನ್ಯುನೇಟ್ ಆಗ್ತದ. ಹಂಗೆ ಇದು ನಮ್ಗ ಬಹಳ ಉಪಯೋಗ ಅದ. ಪ್ರತಿಯೊಬ್ಬರ್ನು ವಿತೌಟ್ ಏನಾದ್ರು ಪ್ರಾಬ್ಲಮ್ ಇರ್ಲಿಲ್ಲ ಅಂತಂದ್ರೂ ಸಮೇತ ಇದು ನಮ್ಮ ಬಾಡಿ ಒಳಗ ಜನರೇಟ್ ಸೆಲ್ಸ್ ಮಾಡ್ಲಿಕ್ಕೂ ಸಮೇತ ಹಾಗೆ ತಗೊಂಡ್ರು ನಡೀತದ. ಮೆಡಿಕಲ್ ಕಂಡೀಷನ್ಸ್ ಏನಾದ್ರು ಇತ್ತು ಅಂತಂದ್ರೆ ಡಾಕ್ಟರ್ ಸಲಹೆ ಮೇರೆಗೆ ಈ ಡ್ರಗ್ ಜೊತೆ ಅದರ್ ಡ್ರಗ್ಸ್ ಸಮೇತ ಸೇರಿಸಿ ಕೊಡ್ತಿರ್ತಾರ. ಅದನ್ನ ನೋಡಿ ತಗೋಬೇಕಾಗ್ತದ.